ವರ್ಷದ ಬೇರೆ ಸಮಯದಲ್ಲಿ ಅದೆಷ್ಟೇ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು ನವರಾತ್ರಿಯಲ್ಲಿ ದೇವಿಯ ದರ್ಶನಕ್ಕಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡದೆ ಹೋದರೆ ಅದೇನು ಸಮಾಧಾನನೇ ಇರಲ್ಲ. ಸರಿ, ಈ ನವರಾತ್ರಿಗೆ ಯಾವ ದೇವಿಯ ಆಲಯಕ್ಕೆ ಹೋಗಲಿ ಅಂತ ಅಂದ್ಕೊಳ್ತಾ ಇರುವಾಗ ಮನಸ್ಸಿಗೆ ಬಂದಿದ್ದೆ ತೀರ್ಥಹಳ್ಳಿಯ ಸಮೀಪವಿರುವ ಕೊಂಡ್ಲೂರಿನಲ್ಲಿ ನೆಲೆಸಿರುವ ಆ ದೇವಿ. ಹೆಚ್ಚೇನೂ ಜನಜಂಗುಳಿ ಇರದ, ಹೆಚ್ಚಿನ ಜನಕ್ಕೆ ಆ ತಾಯಿ ನೆಲೆಸಿರುವ ಜಾಗದ ಪರಿಚಯವೂ ಇರದ ಆ ಪುರಾತನ ಪುಣ್ಯಸ್ಥಳಕ್ಕೆ ನಾ ಚಿಕ್ಕವಳಿರುವಾಗ ಒಮ್ಮೆ ಭೇಟಿ ಕೊಟ್ಟಿದ್ದೆ. ಅದೊಂದು ಪುಟ್ಟ ಭೇಟಿಯೇ ಆಗಿತ್ತಾದರೂ ಆ ತಾಯಿಯ ದರ್ಶನ ನನ್ನ ಚಿತ್ತಬುತ್ತಿಯಲ್ಲಿ ಆಗಿನಿಂದ ಗಟ್ಟಿಯಾಗಿ ನಿಂತಿತ್ತು. ಹಾಗಾಗಿ ಈ ಬಾರಿ ಅವಳಿರುವಲ್ಲೇ ಹೋಗೋದು ಅಂತ ನಿರ್ಧಾರ ಮಾಡಿದೆ. ಬೆಳಿಗ್ಗೆ ಪ್ರಯಾಣಕ್ಕೆ ಫುಲ್ ಖುಷಿಯಾಗಿ ತಯಾರಾಗಿ ನನ್ನ ಗಾಡಿಲೇ ಹೋಗೋದು ಅಂತ ಹೇಳಿದೆ. ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ, ನಿನ್ನ ಗಾಡಿ ನಿನ್ನ ಮೂಡು ಎರಡೂ ಒಂದೇ ಥರ, ಯಾವಾಗ ಹೆಂಗೆ ಆಡ್ತವೋ ದೇವರೇ ಬಲ್ಲ, ಹಾಗಾಗಿ ಏನೂ ಬೇಡ, ಬಸ್ನಲ್ಲೇ ಹೋಗಬೇಕು ಅಂತ ನನ್ನ ಆಸೆಗೆ ತಣ್ಣೀರರ್ಚಿದ್ರು. ಬೇರೆ ಸಮಯದಲ್ಲಾಗಿದ್ದಿದ್ರೆ ಅತ್ತು ಕರೆದು ಒಪ್ಪಿಸ್ತಿದ್ದೆ. ಆದರೆ ಈಗ ದೇವಸ್ಥಾನಕ್ಕೆ ಹೊರಟಿರೋದ್ರಿಂದ ಡ್ರಾಮಾ ಮಾಡೋ ಮೂಡ್ನಲ್ಲಿ ನಾನು ಕೂಡ ಇರಲಿಲ್ಲ. ಅದೇನೇ ಇರಲಿ, ಮನೆಯಿಂದ ಸ್ವಲ್ಪ ದೂರದ ತನಕ ಬಸ್ನಲ್ಲೇ ಪ್ರಯಾಣ ಮಾಡಿ ಆಮೇಲೆ ಆಟೋ ಹತ್ತಿ ಕೂತೆ. ಪ್ರಯಾಣ ಬೆಳೆಸೋ ಮುಂಚೆನೇ ಮನೆಯಲ್ಲಿ ನನಗೊಂದು ಸ್ಟ್ಯಾಚ್ಯುಟರಿ ವಾರ್ನಿಂಗನ್ನು ಕೊಟ್ಟಿದ್ರು. ಅದೇನಪ್ಪ ಅಂದರೆ, ಪ್ರಯಾಣದ ಪೂರ್ತಿ ಸಮಯ ಸಾಧ್ಯವಾದಷ್ಟು ಮೌನವಾಗಿರಬೇಕು ಅಂತ. ರಸ್ತೆಯುದ್ದಕ್ಕೂ ಯಾವಾಗಲೂ ಕೇಳೋ ಥರ ಎಲ್ಲರನ್ನೂ 1000 ಪ್ರಶ್ನೆ ಕೇಳಿ ತಲೆ ತಿನ್ನಬಾರ್ದು ಅಂತ. ಆಗಲಿ ಅಂತ ತಲೆ ಅಲ್ಲಾಡಿಸಿನೇ ಹೊರಟಿದ್ದೆ. ಆದರೆ ಆ ಹಸಿರು, ಹೊಲ, ಗದ್ದೆ, ತೋಟ, ಗುಡ್ಡಗಳನ್ನು ನೋಡುವಾಗ ಮಧ್ಯೆ ಮಧ್ಯೆ ವಾರ್ನಿಂಗ್ ಮರ್ತು ಹೋಗಿ ನಾ ಕಂಡ ಊರುಗಳ ಬಗ್ಗೆ, ಊರುಗಳಲ್ಲಿ ಬೇರೆ ನೂರಿದವರ ಬಗ್ಗೆ ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋದೆ. ಪ್ರಯಾಣ ಸುಖಕರವಾಗೇ ಸಾಕ್ತು. ಕಾರಣ ರಸ್ತೆ ತಕ್ಕ ಮಟ್ಟಿಗೆ ಸುಸ್ಥಿತಿಯಲ್ಲಿತ್ತು. ರಸ್ತೆಯ ಮಧ್ಯೆ ಅಲ್ಲಲ್ಲಿ ಕೆಲ ಗುಂಡಿಗಳಿದ್ವು. ಆದರೆ ದೇವರ ದಯೆಯಿಂದ ಗುಂಡಿಗಳ ಮಧ್ಯೆ ರಸ್ತೆ ಇದೆ ಅನ್ನೋ ಹಾಗೇನಿರಲಿಲ್ಲ. ಪ್ರಯಾಣದಲ್ಲಿ ನನಗೆ ಅತಿಯಾಗಿ ಹಿಡಿಸಿದ ಇನ್ನೊಂದು ವಿಷಯ ಅಂದರೆ ಅದು ಆಟೋ ಚಾಲಕ ಆಟೋ ಚಲಾಯಿಸುವಾಗ ಕುಳಿತುಕೊಂಡಿದ್ದ ಆ ಭಂಗಿ. ಮೊದಲೆಲ್ಲ ಕೆಲವರು ಈ ಆಟೋ ಓಡಿಸುವಾಗ, ಸ್ಕೂಟಿ ಓಡಿಸುವಾಗ ಒಂದು ಸೈಡ್ನಲ್ಲಿ ಕೂತು ಗಾಡಿ ಓಡಿಸುವಂತಹ ಸ್ಟೈಲ್ನ ನೋಡಿ ನಾನು ನಗ್ತಿದ್ದೆ. ಆದರೆ ಈ ಬಾರಿ ಇವರು ಈ ವಾರೆ ಭಂಗಿಯಲ್ಲಿ ಕೂತು ಮಾಡ್ತಾ ಇದ್ದಂತಹ ಚಾಲನೆ ಅರಿಯದೇ ನನಗೆ ವಿಡಿಯೋ ಮಾಡೋದಕ್ಕೆ, ರಸ್ತೆಯ ಎದುರಿನ ಭಾಗವನ್ನು ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಸಹಕಾರಿಯಾಗಿತ್ತು. ನಾನೂ ಕೂಡ ಆಟೋದ ಎದುರಿನ ಸೀಟಿನಲ್ಲೇ ಕೂತು ವಿಡಿಯೋ ಮಾಡ್ತಿದ್ದೀನೇನೋ ಅನ್ನೋ ಫೀಲ್ ಬಂತು. ಕೊನೆಗೂ ನಾ ಏರಿ ಬಂದಿದ್ದ ಆ ಆಟೋ ನಾ ಮುಂದಕ್ಕೆ ಏರಬೇಕಾಗಿದ್ದ ಆ ತಾಯಿ ನೆಲೆಸಿರುವ ಗುಡ್ಡದ ಮುಂದೆ ಬಂದು ನಿಂತ್ಕೋತು. ಗುಡ್ಡ ಹತ್ತೋಕೆ ಶುರು ಮಾಡಿದೆ. ಮಲೆನಾಡಲ್ಲಿ ಇನ್ನೂ ಮಳೆಗಾಲ ಪೂರ್ತಿ ಮುಗಿಯದೇ ಇರೋದ್ರಿಂದ ಕಾಲ್ಬುಡ ನೋಡ್ಕೊಂತಿರೋ, ಇಲ್ಲಿ ಇಂಬ್ಳ ಜಾಸ್ತಿ ಇದೆ ಅಂತ ನಾ ಮುಂದೆ ಸಾಗ್ತಾ ಇರುವಾಗ ಹಿಂದೆ ನನಗೆ ಹೇಳ್ತಾ ಇದ್ರು. ದೇವಿಯ ದರ್ಶನಕ್ಕಾಗಿ ಉತ್ಸುಕಳಾಗಿದ್ದ ನಾನು ಗುಡ್ಡ ಹತ್ತಿ ಬಂದು ಉಸ್ಸಪ್ಪ ಅಂತ ಹೇಳಲಿಲ್ಲ. ದೇವಾಲಯದ ಆವರಣಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಶಿಥಿಲಗೊಂಡ ಒಂದು ಕಟ್ಟಡ ಕಣ್ಣಿಗೆ ಬಿತ್ತು. ಅಷ್ಟು ವರ್ಷಗಳ ಹಿಂದೆ ನಾ ಇಲ್ಲಿಗೆ ಬಂದಾಗ ದೇವಸ್ಥಾನ ತುಸು ಉತ್ತಮ ಸ್ಥಿತಿಯಲ್ಲೇ ಇತ್ತು. ಇಷ್ಟಾರು ವರ್ಷಗಳಿಂದ ಮಳೆ, ಬಿಸಿಲು, ಗಾಳಿಗೆ ಮೈಯೊಡ್ಡಿ ನಿಂತಿರುವ ಈ ಜಾಗ ಈಗ ಹೆಚ್ಚಿನ ಸಮರ್ಪಕ ನಿರ್ವಹಣೆಗಾಗಿ, ಹೊಸದಾದ ಜೀರ್ಣೋದ್ಧಾರಕ್ಕಾಗಿ ಕಾಯ್ತಾ ಇದೆಯೇನೋ ಅನ್ನೋ ಹಾಗೆ ಅನ್ನಿಸ್ತು. ಕಟ್ಟಡವನ್ನೇ ದಿಟ್ಟಿಸುತ್ತಾ ನಾ ಗರ್ಭಗುಡಿಯ ಮುಂದೆ ಆ ತಾಯಿಯ ಎದುರು ಕೈ ಜೋಡಿಸುತ್ತಾ ಬಂದು ನಿಂತೆ. ಎಷ್ಟೋ ವರ್ಷಗಳ ಬಳಿಕ ಮತ್ತೆ ನೇರವಾಗಿ ನಾನವಳ ದರ್ಶನವನ್ನು ಪಡೆದೆ. ಅದೇ ವಾತ್ಸಲ್ಯ ಭರಿತ ದೃಷ್ಟಿ, ದಿವ್ಯ ಕಳೆ, ತುಂಬಿ ತುಳುಕುತ್ತಿದ್ದ ಚೈತನ್ಯ ಕೆಲಕಾಲ ನನ್ನನ್ನೇ ನಾ ಮರೆಯೋ ಹಾಗೆ ಮಾಡಿತು. ನವರಾತ್ರಿಯ ಪ್ರಯುಕ್ತ ಆಗಲಿ ನಡೆಯುತ್ತಿದ್ದಂತಹ ದೇವಿ ಪಾರಾಯಣವನ್ನು ನೋಡುವ, ಆಲಿಸುವ ಭಾಗ್ಯವೂ ದೊರೆಯಿತು. ದೇವಸ್ಥಾನದ ಸುತ್ತಲಿನ ಆವರಣವನ್ನೊಮ್ಮೆ ಸುತ್ತು ಹಾಕಿ ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ನಾ ಹೊರಟೆ. ಆದರೆ ಅಲ್ಲಿಂದ ಹೊರಡುವಾಗ ನನ್ನ ಮನಸ್ಸಿಗೆ ಬಂದಿದ್ದು ಒಂದೇ, ಇಂತಹ ಪ್ರಾಚೀನ ಪುಣ್ಯ ಸ್ಥಳಗಳ ರಕ್ಷಣೆ, ನಿರ್ವಹಣೆ ನಮ್ಮೆಲ್ಲರ ಹೊಣೆ. ಹೀಗೆ ನಮ್ಮ ಸುತ್ತಮುತ್ತ ಅದೆಷ್ಟೋ ಬೆಟ್ಟ, ಗುಡ್ಡ, ಕಾಡುಗಳಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಒಂದು ಕಾಲದಲ್ಲಿ ಭಕ್ತರ ಪೊರೆದ ಶಕ್ತಿ ಕೇಂದ್ರಗಳಿದ್ದಾವೋ ಅವುಗಳೆಲ್ಲವನ್ನು ಗುರುತಿಸಿ ತನು ಮನ ಧನದಿಂದ ಆ ಕ್ಷೇತ್ರದ ಸರ್ವ ಸೇವೆಯಲ್ಲಿ ಸನಾತನಿಗಳೆಲ್ಲರೂ ಒಂದಾದಾಗಲೇ ಆ ಕ್ಷೇತ್ರಗಳಿಗೊಂದು ಕಳೆ, ಸಮಾಜಕ್ಕೊಂದು ಬೆಲೆ.